ಎವ್ರಿವನ್. ನಾನ್ ವೆಜ್ಗೆ ಒಂದು ಬೆಸ್ಟ್ ರಿಪ್ಲೇಸ್ಮೆಂಟ್ ಅಂದರೆ ಸೋಯಾ ಚಂಕ್ಸ್. ಮಟನ್, ಮೊಟ್ಟೆ, ಹಾಲ್ಗಿಂತನೂ ಹೆಚ್ಚು ಪ್ರೋಟೀನ್ ಅಂಶ ಈ ಸೋಯಾ ಚಂಕ್ಸ್ನಲ್ಲಿ ಇರುತ್ತೆ. ಇವತ್ತು ನಾನು ಈ ಸೋಯಾ ಚಂಕ್ಸಿಂದ ಸೋಯಾ ಚಂಕ್ಸ್ ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸೋಯಾ ಕುರ್ಮಾ ಚಪಾತಿ, ಕುಲ್ಚಾ, ಗೀ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಮಾಡೋದಂತೂ ತುಂಬಾ ಸಿಂಪಲ್, ಆದರೆ ಟೇಸ್ಟ್ ಅಷ್ಟೇ ಅದ್ಭುತವಾಗಿರುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೋಯಾ ಚಂಕ್ಸ್ನ ಬಳಸೋಕ್ಕೂ ಮೊದಲು ನಾವು ಅದನ್ನು ಬಿಸಿ ನೀರಿನಲ್ಲಿ ನೆನೆಸ್ಕೊಳ್ಬೇಕು. ಇಲ್ಲಿ ನಾನು ಒಂದು ಬೌಲಷ್ಟು ತೊಳೆದಿರೋ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಬಿಸಿ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 15ರಿಂದ 20 ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ. ಇದನ್ನು ನೆನೆಸೋದ್ರಿಂದ ಸಾಫ್ಟ್ ಕೂಡ ಆಗುತ್ತೆ ಹಾಗೂ ಗ್ಯಾಸಸ್ ಸಬ್ಸ್ಟೆನ್ಸನ್ನು ಕೂಡ ತೆಗೆಯುತ್ತೆ. ಇದು ನೆನೆಯೋ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ನಲ್ಲಿ 1 ಇಂಚ್ ಚಕ್ಕೆ, 3 ಏಲಕ್ಕಿ, ಒಂದು 4 ಲವಂಗ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಅರ್ಧದಷ್ಟು ಬಿರಿಯಾನಿ ಎಲೆ, ನಂತರ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 2 ಹಸಿಮೆಣಸು, 2 ಈರುಳ್ಳಿನ ದಪ್ಪ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ 2 ಪೂರ್ತಿ ಹಣ್ಣಾಗಿರೋ ಟೊಮ್ಯಾಟೊನೂ ಕೂಡ ನೈಸಾಗಿ ಗ್ರೈಂಡ್ ಮಾಡಿ ಟೊಮ್ಯಾಟೊ ಪ್ಯೂರಿ ಮಾಡ್ಕೋಬೇಕು. ಈಗಿಲ್ಲಿ ಸೋಯಾ ಚಂಕ್ಸ್ ಕೂಡ ಪೂರ್ತಿಯಾಗಿ ನೆಂದಿದೆ, ಟೆಕ್ಸ್ಚರ್ ಕೂಡ ಚೇಂಜ್ ಆಗಿದೆ. ಇದನ್ನೆಲ್ಲ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಇದನ್ನು